ತಿರುಪತಿ ತಿಮ್ಮಪ್ಪನ ಪ್ರಸಾದ ಲಡ್ಡುವಿನಲ್ಲಿ ಕಲಬೆರಕೆ ಆಗಿ ಅಪವಿತ್ರ ಆಗಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದೆ. ರಾಜ್ಯದ ದೇವಸ್ಥಾನಗಳಲ್ಲಿ ಸ್ಪೆಷಲ್ ಡ್ರೈವ್ ಮಾಡೋದಕ್ಕೆ ನಿರ್ಧಾರಕ್ಕೆ ಬಂದಿದ್ದು, ಮುಜರಾಯಿ ಇಲಾಖೆಯಿಂದ ಮಹತ್ವದ ಆದೇಶ ಕೂಡ ಹೊರಬಿದ್ದಿದೆ. ಮುಜರಾಯಿ ವ್ಯಾಪ್ತಿಯ ದೇವಸ್ಥಾನಗಳ ಪ್ರಸಾದವನ್ನು ಪರಿಶೀಲನೆ ಮಾಡಬೇಕು. ಪ್ರತಿ 3 ತಿಂಗಳಿಗೊಮ್ಮೆ ಈ ಒಂದು ಸ್ಪೆಷಲ್ ಡ್ರೈವ್ ನಡೆಯುತ್ತೆ. ಮುಜರಾಯಿ ಇಲಾಖೆಯಿಂದ ಒಂದು ಮಹತ್ವದ ಆದೇಶ. ಮುಜರಾಯಿ ಇಲಾಖೆ ಅಧೀನದಲ್ಲಿರುವಂಥ ದೇವಸ್ಥಾನಗಳ ಪ್ರಸಾದವನ್ನು ಪ್ರತಿ 3 ತಿಂಗಳಿಗೊಮ್ಮೆ ಪರಿಶೀಲನೆಯನ್ನು ಮಾಡಬೇಕು. ಹಲವಾರು ದೇವಸ್ಥಾನಗಳಲ್ಲಿ ಲಾಡುವನ್ನು ಕೊಡಲಾಗ್ತಿದೆ, ಸಿಹಿ ಪೊಂಗಲನ್ನು ಕೊಡಲಾಗ್ತಿದೆ ಮತ್ತು ವಿವಿಧ ರೀತಿಯಾದಂತಹ ಪ್ರಸಾದವನ್ನು ಕೂಡ ಕೊಡಲಾಗ್ತದೆ. ಇಲ್ಲಿ ನಾವು ತುಪ್ಪವನ್ನು ಉಪಯೋಗಿಸಬೇಕಾದ್ರೆ ನಂದಿನಿ ತುಪ್ಪವನ್ನೇ ಉಪಯೋಗಿಸಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ಇಲ್ಲಿ ನಾವು ದಾಸೋಹವನ್ನು ಕೊಡ್ತಾ ಇದ್ದೇವೆ. ಆ ಸಂದರ್ಭದಲ್ಲೂ ಕೂಡ ಪರಿಶುದ್ಧವಾದ ಪದಾರ್ಥಗಳನ್ನೇ ಉಪಯೋಗಿಸ್ಕೊಳ್ಬೇಕು ಮತ್ತು ನಂದಿನಿ ತುಪ್ಪ ಉಪಯೋಗಿಸುವ ಸಂದರ್ಭದಲ್ಲಿ ಅದನ್ನೇ ಉಪಯೋಗಿಸ್ಕೊಳ್ಬೇಕು ಅಂತಲೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಹಲವಾರು ದೇವಸ್ಥಾನಗಳಲ್ಲಿ ತಿರುಪತಿ ತಿಮ್ಮಪ್ಪನ ಪ್ರಸಾದ ಲಡ್ಡುವಿನಲ್ಲಿ ಕಲಬೆರಕೆ ಆಗಿ ಅಪವಿತ್ರ ಆಗಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದೆ. ರಾಜ್ಯದ ದೇವಸ್ಥಾನಗಳಲ್ಲಿ ಸ್ಪೆಷಲ್ ಡ್ರೈವ್ ಮಾಡೋದಕ್ಕೆ ನಿರ್ಧಾರಕ್ಕೆ ಬಂದಿದ್ದು, ಮುಜರಾಯಿ ಇಲಾಖೆಯಿಂದ ಮಹತ್ವದ ಆದೇಶ ಕೂಡ ಹೊರಬಿದ್ದಿದೆ. ಮುಜರಾಯಿ ವ್ಯಾಪ್ತಿಯ ದೇವಸ್ಥಾನಗಳ ಪ್ರಸಾದವನ್ನು ಪರಿಶೀಲನೆ ಮಾಡಬೇಕು. ಪ್ರತಿ 3 ತಿಂಗಳಿಗೊಮ್ಮೆ ಈ ಒಂದು ಸ್ಪೆಷಲ್ ಡ್ರೈವ್ ನಡೆಯುತ್ತೆ. ಮುಜರಾಯಿ ಇಲಾಖೆಯಿಂದ ಒಂದು ಮಹತ್ವದ ಆದೇಶ. ಮುಜರಾಯಿ ಇಲಾಖೆ ಅಧೀನದಲ್ಲಿರುವಂಥ ದೇವಸ್ಥಾನಗಳ ಪ್ರಸಾದವನ್ನು ಪ್ರತಿ 3 ತಿಂಗಳಿಗೊಮ್ಮೆ ಪರಿಶೀಲನೆಯನ್ನು ಮಾಡಬೇಕು. ಹಲವಾರು ದೇವಸ್ಥಾನಗಳಲ್ಲಿ ಲಾಡುವನ್ನು ಕೊಡಲಾಗ್ತಿದೆ, ಸಿಹಿ ಪೊಂಗಲನ್ನು ಕೊಡಲಾಗ್ತಿದೆ ಮತ್ತು ವಿವಿಧ ರೀತಿಯಾದಂತಹ ಪ್ರಸಾದವನ್ನು ಕೂಡ ಕೊಡಲಾಗ್ತದೆ. ಇಲ್ಲಿ ನಾವು ತುಪ್ಪವನ್ನು ಉಪಯೋಗಿಸಬೇಕಾದ್ರೆ ನಂದಿನಿ ತುಪ್ಪವನ್ನೇ ಉಪಯೋಗಿಸಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ಇಲ್ಲಿ ನಾವು ದಾಸೋಹವನ್ನು ಕೊಡ್ತಾ ಇದ್ದೇವೆ. ಆ ಸಂದರ್ಭದಲ್ಲೂ ಕೂಡ ಪರಿಶುದ್ಧವಾದ ಪದಾರ್ಥಗಳನ್ನೇ ಉಪಯೋಗಿಸ್ಕೊಳ್ಬೇಕು ಮತ್ತು ನಂದಿನಿ ತುಪ್ಪ ಉಪಯೋಗಿಸುವ ಸಂದರ್ಭದಲ್ಲಿ ಅದನ್ನೇ ಉಪಯೋಗಿಸ್ಕೊಳ್ಬೇಕು ಅಂತಲೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಹಲವಾರು ದೇವಸ್ಥಾನಗಳಲ್ಲಿ ತಿರುಪತಿ ತಿಮ್ಮಪ್ಪನ ಪ್ರಸಾದ ಲಡ್ಡುವಿನಲ್ಲಿ ಕಲಬೆರಕೆ ಆಗಿ ಅಪವಿತ್ರ ಆಗಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದೆ. ರಾಜ್ಯದ ದೇವಸ್ಥಾನಗಳಲ್ಲಿ ಸ್ಪೆಷಲ್ ಡ್ರೈವ್ ಮಾಡೋದಕ್ಕೆ ನಿರ್ಧಾರಕ್ಕೆ ಬಂದಿದ್ದು, ಮುಜರಾಯಿ ಇಲಾಖೆಯಿಂದ ಮಹತ್ವದ ಆದೇಶ ಕೂಡ ಹೊರಬಿದ್ದಿದೆ. ಮುಜರಾಯಿ ವ್ಯಾಪ್ತಿಯ ದೇವಸ್ಥಾನಗಳ ಪ್ರಸಾದವನ್ನು ಪರಿಶೀಲನೆ ಮಾಡಬೇಕು. ಪ್ರತಿ 3 ತಿಂಗಳಿಗೊಮ್ಮೆ ಈ ಒಂದು ಸ್ಪೆಷಲ್ ಡ್ರೈವ್ ನಡೆಯುತ್ತೆ. ಮುಜರಾಯಿ ಇಲಾಖೆಯಿಂದ ಒಂದು ಮಹತ್ವದ ಆದೇಶ. ಮುಜರಾಯಿ ಇಲಾಖೆ ಅಧೀನದಲ್ಲಿರುವಂಥ ದೇವಸ್ಥಾನಗಳ ಪ್ರಸಾದವನ್ನು ಪ್ರತಿ 3 ತಿಂಗಳಿಗೊಮ್ಮೆ ಪರಿಶೀಲನೆಯನ್ನು ಮಾಡಬೇಕು. ಹಲವಾರು ದೇವಸ್ಥಾನಗಳಲ್ಲಿ ಲಾಡುವನ್ನು ಕೊಡಲಾಗ್ತಿದೆ, ಸಿಹಿ ಪೊಂಗಲನ್ನು ಕೊಡಲಾಗ್ತಿದೆ ಮತ್ತು ವಿವಿಧ ರೀತಿಯಾದಂತಹ ಪ್ರಸಾದವನ್ನು ಕೂಡ ಕೊಡಲಾಗ್ತದೆ. ಇಲ್ಲಿ ನಾವು ತುಪ್ಪವನ್ನು ಉಪಯೋಗಿಸಬೇಕಾದ್ರೆ ನಂದಿನಿ ತುಪ್ಪವನ್ನೇ ಉಪಯೋಗಿಸಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ಇಲ್ಲಿ ನಾವು ದಾಸೋಹವನ್ನು ಕೊಡ್ತಾ ಇದ್ದೇವೆ. ಆ ಸಂದರ್ಭದಲ್ಲೂ ಕೂಡ ಪರಿಶುದ್ಧವಾದ ಪದಾರ್ಥಗಳನ್ನೇ ಉಪಯೋಗಿಸ್ಕೊಳ್ಬೇಕು ಮತ್ತು ನಂದಿನಿ ತುಪ್ಪ ಉಪಯೋಗಿಸುವ ಸಂದರ್ಭದಲ್ಲಿ ಅದನ್ನೇ ಉಪಯೋಗಿಸ್ಕೊಳ್ಬೇಕು ಅಂತಲೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಹಲವಾರು ದೇವಸ್ಥಾನಗಳಲ್ಲಿ ತಿರುಪತಿ ತಿಮ್ಮಪ್ಪನ ಪ್ರಸಾದ ಲಡ್ಡುವಿನಲ್ಲಿ ಕಲಬೆರಕೆ ಆಗಿ ಅಪವಿತ್ರ ಆಗಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದೆ. ರಾಜ್ಯದ ದೇವಸ್ಥಾನಗಳಲ್ಲಿ ಸ್ಪೆಷಲ್ ಡ್ರೈವ್ ಮಾಡೋದಕ್ಕೆ ನಿರ್ಧಾರಕ್ಕೆ ಬಂದಿದ್ದು, ಮುಜರಾಯಿ ಇಲಾಖೆಯಿಂದ ಮಹತ್ವದ ಆದೇಶ ಕೂಡ ಹೊರಬಿದ್ದಿದೆ. ಮುಜರಾಯಿ ವ್ಯಾಪ್ತಿಯ ದೇವಸ್ಥಾನಗಳ ಪ್ರಸಾದವನ್ನು ಪರಿಶೀಲನೆ ಮಾಡಬೇಕು. ಪ್ರತಿ 3 ತಿಂಗಳಿಗೊಮ್ಮೆ ಈ ಒಂದು ಸ್ಪೆಷಲ್ ಡ್ರೈವ್ ನಡೆಯುತ್ತೆ. ಮುಜರಾಯಿ ಇಲಾಖೆಯಿಂದ ಒಂದು ಮಹತ್ವದ ಆದೇಶ. ಮುಜರಾಯಿ ಇಲಾಖೆ ಅಧೀನದಲ್ಲಿರುವಂಥ ದೇವಸ್ಥಾನಗಳ ಪ್ರಸಾದವನ್ನು ಪ್ರತಿ 3 ತಿಂಗಳಿಗೊಮ್ಮೆ ಪರಿಶೀಲನೆಯನ್ನು ಮಾಡಬೇಕು. ಹಲವಾರು ದೇವಸ್ಥಾನಗಳಲ್ಲಿ ಲಾಡುವನ್ನು ಕೊಡಲಾಗ್ತಿದೆ, ಸಿಹಿ ಪೊಂಗಲನ್ನು ಕೊಡಲಾಗ್ತಿದೆ
ಮತ್ತು ವಿವಿಧ ರೀತಿಯಾದಂತಹ ಪ್ರಸಾದವನ್ನು ಕೂಡ ಕೊಡಲಾಗ್ತದೆ. ಇಲ್ಲಿ ನಾವು ತುಪ್ಪವನ್ನು ಉಪಯೋಗಿಸಬೇಕಾದ್ರೆ ನಂದಿನಿ ತುಪ್ಪವನ್ನೇ ಉಪಯೋಗಿಸಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ಇಲ್ಲಿ ನಾವು ದಾಸೋಹವನ್ನು ಕೊಡ್ತಾ ಇದ್ದೇವೆ. ಆ ಸಂದರ್ಭದಲ್ಲೂ ಕೂಡ ಪರಿಶುದ್ಧವಾದ ಪದಾರ್ಥಗಳನ್ನೇ ಉಪಯೋಗಿಸ್ಕೊಳ್ಬೇಕು ಮತ್ತು ನಂದಿನಿ ತುಪ್ಪ ಉಪಯೋಗಿಸುವ ಸಂದರ್ಭದಲ್ಲಿ ಅದನ್ನೇ ಉಪಯೋಗಿಸ್ಕೊಳ್ಬೇಕು ಅಂತಲೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಹಲವಾರು ದೇವಸ್ಥಾನಗಳಲ್ಲಿ ತಿರುಪತಿ ತಿಮ್ಮಪ್ಪನ ಪ್ರಸಾದ ಲಡ್ಡುವಿನಲ್ಲಿ ಕಲಬೆರಕೆ ಆಗಿ ಅಪವಿತ್ರ ಆಗಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದೆ. ರಾಜ್ಯದ ದೇವಸ್ಥಾನಗಳಲ್ಲಿ ಸ್ಪೆಷಲ್ ಡ್ರೈವ್ ಮಾಡೋದಕ್ಕೆ ನಿರ್ಧಾರಕ್ಕೆ ಬಂದಿದ್ದು ಮುಜರಾಯಿ ಇಲಾಖೆಯಿಂದ ಮಹತ್ವದ ಆದೇಶ ಕೂಡ ಹೊರಬಿದ್ದಿದೆ. ಮುಜರಾಯಿ ವ್ಯಾಪ್ತಿಯ ದೇವಸ್ಥಾನಗಳ ಪ್ರಸಾದವನ್ನು ಪರಿಶೀಲನೆ ಮಾಡಬೇಕು. ಪ್ರತಿ 3 ತಿಂಗಳಿಗೊಮ್ಮೆ ಈ ಒಂದು ಸ್ಪೆಷಲ್ ಡ್ರೈವ್ ನಡೆಯುತ್ತೆ. ಮುಜರಾಯಿ ಇಲಾಖೆಯಿಂದ ಒಂದು ಮಹತ್ವದ ಆದೇಶ. ಮುಜರಾಯಿ ಇಲಾಖೆ ಅಧೀನದಲ್ಲಿರುವಂಥ ದೇವಸ್ಥಾನಗಳ ಪ್ರಸಾದವನ್ನು ಪ್ರತಿ 3 ತಿಂಗಳಿಗೊಮ್ಮೆ ಪರಿಶೀಲನೆಯನ್ನು ಮಾಡಬೇಕು. ಹಲವಾರು ದೇವಸ್ಥಾನಗಳಲ್ಲಿ ಲಾಡುವನ್ನು ಕೊಡಲಾಗ್ತಿದೆ, ಸಿಹಿ ಪೊಂಗಲನ್ನು ಕೊಡಲಾಗ್ತಿದೆ ಮತ್ತು ವಿವಿಧ ರೀತಿಯಾದಂತಹ ಪ್ರಸಾದವನ್ನು ಕೂಡ ಕೊಡಲಾಗ್ತದೆ. ಇಲ್ಲಿ ನಾವು ತುಪ್ಪವನ್ನು ಉಪಯೋಗಿಸಬೇಕಾದ್ರೆ ನಂದಿನಿ ತುಪ್ಪವನ್ನೇ ಉಪಯೋಗಿಸಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ಇಲ್ಲಿ ನಾವು ದಾಸೋಹವನ್ನು ಕೊಡ್ತಾ ಇದ್ದೇವೆ. ಆ ಸಂದರ್ಭದಲ್ಲೂ ಕೂಡ ಪರಿಶುದ್ಧವಾದ ಪದಾರ್ಥಗಳನ್ನೇ ಉಪಯೋಗಿಸ್ಕೊಳ್ಬೇಕು ಮತ್ತು ನಂದಿನಿ ತುಪ್ಪ ಉಪಯೋಗಿಸುವ ಸಂದರ್ಭದಲ್ಲಿ ಅದನ್ನೇ ಉಪಯೋಗಿಸ್ಕೊಳ್ಬೇಕು ಅಂತಲೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಹಲವಾರು ದೇವಸ್ಥಾನಗಳಲ್ಲಿ ತಿರುಪತಿ ತಿಮ್ಮಪ್ಪನ ಪ್ರಸಾದ ಲಡ್ಡುವಿನಲ್ಲಿ ಕಲಬೆರಕೆ ಆಗಿ ಅಪವಿತ್ರ ಆಗಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದೆ. ರಾಜ್ಯದ ದೇವಸ್ಥಾನಗಳಲ್ಲಿ ಸ್ಪೆಷಲ್ ಡ್ರೈವ್ ಮಾಡೋದಕ್ಕೆ ನಿರ್ಧಾರಕ್ಕೆ ಬಂದಿದ್ದು ಮುಜರಾಯಿ ಇಲಾಖೆಯಿಂದ ಮಹತ್ವದ ಆದೇಶ ಕೂಡ ಹೊರಬಿದ್ದಿದೆ. ಮುಜರಾಯಿ ವ್ಯಾಪ್ತಿಯ ದೇವಸ್ಥಾನಗಳ ಪ್ರಸಾದವನ್ನು ಪರಿಶೀಲನೆ ಮಾಡಬೇಕು. ಪ್ರತಿ 3 ತಿಂಗಳಿಗೊಮ್ಮೆ ಈ ಒಂದು ಸ್ಪೆಷಲ್ ಡ್ರೈವ್ ನಡೆಯುತ್ತೆ. ಮುಜರಾಯಿ ಇಲಾಖೆಯಿಂದ ಒಂದು ಮಹತ್ವದ ಆದೇಶ. ಮುಜರಾಯಿ ಇಲಾಖೆ ಅಧೀನದಲ್ಲಿರುವಂಥ ದೇವಸ್ಥಾನಗಳ ಪ್ರಸಾದವನ್ನು ಪ್ರತಿ 3 ತಿಂಗಳಿಗೊಮ್ಮೆ ಪರಿಶೀಲನೆಯನ್ನು ಮಾಡಬೇಕು. ಹಲವಾರು ದೇವಸ್ಥಾನಗಳಲ್ಲಿ ಲಾಡುವನ್ನು ಕೊಡಲಾಗ್ತಿದೆ, ಸಿಹಿ ಪೊಂಗಲನ್ನು ಕೊಡಲಾಗ್ತಿದೆ ಮತ್ತು ವಿವಿಧ ರೀತಿಯಾದಂತಹ ಪ್ರಸಾದವನ್ನು ಕೂಡ ಕೊಡಲಾಗ್ತದೆ. ಇಲ್ಲಿ ನಾವು ತುಪ್ಪವನ್ನು ಉಪಯೋಗಿಸಬೇಕಾದ್ರೆ ನಂದಿನಿ ತುಪ್ಪವನ್ನೇ ಉಪಯೋಗಿಸಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ಇಲ್ಲಿ ನಾವು ದಾಸೋಹವನ್ನು ಕೊಡ್ತಾ ಇದ್ದೇವೆ. ಆ ಸಂದರ್ಭದಲ್ಲೂ ಕೂಡ ಪರಿಶುದ್ಧವಾದ ಪದಾರ್ಥಗಳನ್ನೇ ಉಪಯೋಗಿಸ್ಕೊಳ್ಬೇಕು ಮತ್ತು ನಂದಿನಿ ತುಪ್ಪ ಉಪಯೋಗಿಸುವ ಸಂದರ್ಭದಲ್ಲಿ ಅದನ್ನೇ ಉಪಯೋಗಿಸ್ಕೊಳ್ಬೇಕು ಅಂತಲೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಹಲವಾರು ದೇವಸ್ಥಾನಗಳಲ್ಲಿ ತಿರುಪತಿ ತಿಮ್ಮಪ್ಪನ ಪ್ರಸಾದ ಲಡ್ಡುವಿನಲ್ಲಿ ಕಲಬೆರಕೆ ಆಗಿ ಅಪವಿತ್ರ ಆಗಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದೆ. ರಾಜ್ಯದ ದೇವಸ್ಥಾನಗಳಲ್ಲಿ ಸ್ಪೆಷಲ್ ಡ್ರೈವ್ ಮಾಡೋದಕ್ಕೆ ನಿರ್ಧಾರಕ್ಕೆ ಬಂದಿದ್ದು ಮುಜರಾಯಿ ಇಲಾಖೆಯಿಂದ ಮಹತ್ವದ ಆದೇಶ ಕೂಡ ಹೊರಬಿದ್ದಿದೆ. ಮುಜರಾಯಿ ವ್ಯಾಪ್ತಿಯ ದೇವಸ್ಥಾನಗಳ ಪ್ರಸಾದವನ್ನು ಪರಿಶೀಲನೆ ಮಾಡಬೇಕು. ಪ್ರತಿ 3 ತಿಂಗಳಿಗೊಮ್ಮೆ ಈ ಒಂದು ಸ್ಪೆಷಲ್ ಡ್ರೈವ್ ನಡೆಯುತ್ತೆ. ಮುಜರಾಯಿ ಇಲಾಖೆಯಿಂದ ಒಂದು ಮಹತ್ವದ ಆದೇಶ. ಮುಜರಾಯಿ ಇಲಾಖೆ ಅಧೀನದಲ್ಲಿರುವಂಥ ದೇವಸ್ಥಾನಗಳ ಪ್ರಸಾದವನ್ನು ಪ್ರತಿ 3 ತಿಂಗಳಿಗೊಮ್ಮೆ ಪರಿಶೀಲನೆಯನ್ನು ಮಾಡಬೇಕು. ಹಲವಾರು ದೇವಸ್ಥಾನಗಳಲ್ಲಿ ಲಾಡುವನ್ನು ಕೊಡಲಾಗ್ತಿದೆ, ಸಿಹಿ ಪೊಂಗಲನ್ನು ಕೊಡಲಾಗ್ತಿದೆ ಮತ್ತು ವಿವಿಧ ರೀತಿಯಾದಂತಹ ಪ್ರಸಾದವನ್ನು ಕೂಡ ಕೊಡಲಾಗ್ತದೆ. ಇಲ್ಲಿ ನಾವು ತುಪ್ಪವನ್ನು ಉಪಯೋಗಿಸಬೇಕಾದ್ರೆ ನಂದಿನಿ ತುಪ್ಪವನ್ನೇ ಉಪಯೋಗಿಸಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ಇಲ್ಲಿ ನಾವು ದಾಸೋಹವನ್ನು ಕೊಡ್ತಾ ಇದ್ದೇವೆ. ಆ ಸಂದರ್ಭದಲ್ಲೂ ಕೂಡ ಪರಿಶುದ್ಧವಾದ ಪದಾರ್ಥಗಳನ್ನೇ ಉಪಯೋಗಿಸ್ಕೊಳ್ಬೇಕು ಮತ್ತು ನಂದಿನಿ ತುಪ್ಪ ಉಪಯೋಗಿಸುವ ಸಂದರ್ಭದಲ್ಲಿ ಅದನ್ನೇ ಉಪಯೋಗಿಸ್ಕೊಳ್ಬೇಕು ಅಂತಲೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಹಲವಾರು ದೇವಸ್ಥಾನಗಳಲ್ಲಿ ತಿರುಪತಿ ತಿಮ್ಮಪ್ಪನ ಪ್ರಸಾದ ಲಡ್ಡುವಿನಲ್ಲಿ ಕಲಬೆರಕೆ ಆಗಿ ಅಪವಿತ್ರ ಆಗಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆ ಒಂದು ಮಹತ್ವದ ನಿರ್ಧಾರಕ್ಕೆ